ಯಾವುದು ಮಂಗಳಮಯವಾಗಿರುತ್ತೋ ಅಮಂಗಲವೂ ಅಲ್ಲೇ ಹುಟ್ಟುತ್ತೆ, ಎಲ್ಲಿ ಅಮಂಗಲವಿರುತ್ತೋ ಅಲ್ಲಿಂದನೇ ಮಂಗಳವೂ ಹುಟ್ಟುತ್ತೆ. ಭೂಕಂಪ, ಉತ್ಪಾತ, ಯಾರು ಎಂತಹ ಸೈಂಟಿಸ್ಟು, ಎಂತಹ ಬಲವಂತನೂ, ಎಂತಹವನೂ ಕೂಡ ಏನು ಮಾಡ್ಕೊಳ್ಳೆ, ಅದೇ ಗುಣಲಕ್ಷಣಗಳೇ ಮಂಗಳನಲ್ಲೂ ಇರುವುದು. ಅವನು ಸ್ಟ್ರೆಂತ್ ಅಂತ ಏನು ಹೇಳ್ತಲ್ಲ, ಸ್ಟ್ಯಾಮಿನಾ ಅಂತ ಹೇಳ್ತೀವಲ್ಲ, ಅದು ಮಂಗಳ ಗ್ರಹ. ಎಡವಟ್ಟಾಗೋಯಿತು ಅಂತಂದರೆ ಅನೀಮಿಯಾ ಶುರುವಾಗೋಗುತ್ತೆ. ಈ ಕುಜಗ್ರಹ ಕೆಟ್ಟರೆ ಏನಾಗುತ್ತೆ, ವೀಕ್ನೆಸ್ ಆಫ್ ದ ಬಾಡಿ, ವಿಪರೀತ ಕೋಪ, ತಡಿಲಿಕ್ಕೆ ಆಗಲ್ಲ, ಮಿಸುಗಿದ್ರ ಕೋಪ, ಮಿನುಗಿದ್ರ ಕೋಪ, ಅತ್ಯಂತ ಉದಾರತೆ. ಹೊರಗೋದ್ರೆ ಒಳಗೆ ಬಟ್ಟೆ ಹಾಕೊಂಡು ಹೋದವನು ಬರೀ ಮೈಲ್ ಮನೆಗೆ ಬಂದ ಅಂತ ಗಾದೆ. ಜಗಳ ಗಂಟತನ, ಚಿಕ್ಕ ಪುಟ್ಟ ವಿಚಾರಕೋರೆ ಅಂದರೆ ಕೈ ಮೇಲೆ ಅವರಿಗೆ ಹೊಡೆಯೋದೇ ಅವ್ರಿಗೆ ಬರೋದು. ಭೂಮಿಯ ವಿವಾದ, ಕೋರ್ಟ್ ಕಚೇರಿ ಹತ್ತೋಣ, ಆ ವಿಚಾರವಾಗಿ ಜಾತಕದಲ್ಲಿ ಮಂಗಳ ಕೆಟ್ಟೋಗಿದೆ. ಈ ಭೂಮಿಯ ವಿಚಾರಕ್ಕೆ ಅಣ್ಣ ತಮ್ಮಂದಿರ ಮಧ್ಯೆ ಅಥವಾ ಬೇರೆ ವಿಚಾರಕ್ಕೂ ಅಣ್ಣ ತಮ್ಮಂದಿರಲ್ಲಿ ಜಗಳ ಕದನಗಳು ನಡೀತಾ ಇದೆ ಅಂತಂದರೆ ಏನು, ಜಾತಕದಲ್ಲಿ ಅಂಗಾರಕ ಕೆಟ್ಟು ಹೋಗಿದ್ದಾನೆ. ಬೆಳಗ್ಗೆ ಇದ್ದಾಗ ಭೂಮಿಯಲ್ಲಿ ಕಾಲಿಡುವುದಕ್ಕೆ ಮುಂಚೆ ಭೂದೇವಿಯ ಪ್ರಾರ್ಥನೆಯನ್ನು ಮಾಡಬೇಕು. ಉದಾರತೆ ಇರಬೇಕು, ಭಿಕ್ಷುಕರಾಗಬಾರದು. ಸಾಲಕ್ಕೆ ಕಾರಣ ಮಂಗಳ ಗ್ರಹ. ಒಂದು ಮೆಸೇಜ್ ಬರುತ್ತೆ, ಫೋನ್ ಬರುತ್ತೆ, ಸಾಲ ಬೇಕಾ, ಸಾಲ. ಇವರೆಲ್ಲ ಕುಜಗ್ರಹದ ಏಜೆಂಟುಗಳು. ಸಾಲ ಆಗಿ ಹೋಯಿತು ಅಂದರೆ ನೀವೇನು ಮಾಡಬೇಕು ಅನ್ನೋದಕ್ಕೆ ಅದ್ಭುತವಾದ ಒಂದು ಪರಿಹಾರವನ್ನು ಹೇಳ್ತೇನೆ. ಪರಿಹಾರವನ್ನು ತಪ್ಪದೇ ಮಾಡ್ತಾ ಬನ್ನಿ, ನೋಡಿ ಹೇಗೆ ಕೆಲಸ ಮಾಡುತ್ತೆ. ಅದ್ಭುತವಾಗಿ ಸಾಲ ತೀರುವುದಕ್ಕೆ ನಿಮಗೆ ಒಂದು ದಾರಿ ಆಗುತ್ತೆ. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ಎಂದಿನಂತೆ ತಮ್ಮ ಉತ್ಕೃಷ್ಟ ವಿಚಾರಧಾರೆಗಳಿಂದ ಭಕ್ತರ ಮನಸ್ಸನ್ನು ಬೆಳಗುತ್ತಿರುವ ತತ್ವಜ್ಞಾನಿಗಳು, ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತ್ರ ಶರ್ಮಾ ಗುರೂಜಿ ಇದ್ದಾರೆ. ಗುರೂಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಗುರೂಜಿ, ಧರಣೀಗರ್ಭಸಂಭೂತಂ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂಚ ಮಂಗಳಂ ಪ್ರಣಮಾಮ್ಯಹಂ. ಜೈ ಗುರುದೇವ ದತ್ತ. ಎಲ್ಲರಿಗೂ ಮಂಗಳೋದಯ, ಶುಭ ಆಗಲಿ. ವೀಕ್ಷಕರೇ, ನವಗ್ರಹದ ಸಂಪೂರ್ಣ ಗುಣಲಕ್ಷಣಗಳು, ಪರಿಹಾರಗಳನ್ನು ತಿಳಿಸಿಕೊಡುವಂತಹ ಸರಣಿ ಸಂಚಿಕೆಯನ್ನು ನಾವು ಆರಂಭಿಸಿದ್ದೀವಿ. ಇವತ್ತಿನ ಸಂಚಿಕೆಯಲ್ಲಿ ನಾವು ಮಂಗಳ ಗ್ರಹದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಗುರುಜಿ, ಹೆಸರೇ ಹೇಳೋ ಹಾಗೆ ಮಂಗಳ ಗ್ರಹ ಅಂದಾಗ ಮಂಗಳ ಗ್ರಹವು ಕೆಡಬಹುದಾ, ಅಮಂಗಳ ಆಗಬಹುದಾ ಗುರುಜಿ? ನೋಡಿ, ಏನಾಗುತ್ತೆ ಅಂತಂದರೆ ಜೀವನದಲ್ಲಿ ನಾವು ನೋಡಿದಾಗ ಯಾವುದು ಮಂಗಳಮಯವಾಗಿರುತ್ತೋ ಅಮಂಗಲವೂ ಅಲ್ಲೇ ಹುಟ್ಟುತ್ತೆ, ಎಲ್ಲಿ ಅಮಂಗಲವಿರುತ್ತೋ ಅಲ್ಲಿಂದನೇ ಮಂಗಳವೂ ಹುಟ್ಟುತ್ತೆ. ಇದು ಹೇಗೆ ವೃಕ್ಷ ಬೀಜ ನ್ಯಾಯ, ಬೀಜದಿಂದ ಮರನೋ ಮರದಿಂದ ಬೀಜನೋ, ಅಪರಿಹಾರವಾಗಿರ್ತಕ್ಕಂತಹ ಒಂದು ಪ್ರಶ್ನೆ. ಮಂಗಳ ಅಂತ ಯಾಕೆ ಕರೀತಾರೆ ಈತನ್ನ ಅಂತಂದರೆ, ಸರ್ವಮಂಗಳೆಯ ಮಗ ಈತ. ಜಾತಕ ಚಕ್ರದಲ್ಲಿ ನಾವು ನೋಡಿದಾಗ ಮಂಗಳ ಗ್ರಹ ಕುಜ, ಭೌಮ, ಧರಣಿ ಗರ್ಭಸಂಭೂತಂ, ಈಗ ತಾನೇ ಶ್ಲೋಕ ಹೇಳಿದೆ. ಅಂದರೆ ಭೂತಾಯಿಯ ಮಗನಾಗಿದ್ದಾನೆ ಈತ. ಭೂತಾಯಿಗೆ ನೋಡಿ ಎಷ್ಟು ಸಹನೆ ಇದೆ ಅಲ್ವಾ. ಮಂಗಳ ತಾನೇ ಅದು, ಮಹಾಮಂಗಳ, ಜಗನ್ಮಂಗಳ. ಯಾಕೆ ನಮಗೆಲ್ಲರಿಗೂ ಕೂಡ ಆಧಾರವಾಗಿರ್ತಕ್ಕಂಥದ್ದು ಆಕೆನೆ ಅಲ್ವಾ. ಈ ಆಧಾರ ಚಲಿಸಿದ್ರೆ ಏನಾಗುತ್ತೆ, ಭೂಕಂಪ, ಉತ್ಪಾತ, ಯಾರು ಎಂತಹ ಸೈಂಟಿಸ್ಟು, ಎಂತಹ ಬಲವಂತನೂ, ಎಂತಹವನೂ ಕೂಡ ಏನು ಮಾಡ್ಕೊಳ್ಳೆ, ಅದೇ ಗುಣಲಕ್ಷಣಗಳೇ ಮಂಗಳನಲ್ಲೂ ಇರುವುದು. ಅವನು ಮಂಗಳದಾಯಕ. ನಮ್ಮಲ್ಲಿ ನಮ್ಮ ಸತ್ವದ ರೂಪದಲ್ಲಿ ನಮ್ಮ ಮೈಯಲ್ಲಿರ್ತಕ್ಕಂತಹ ಕಸುವು ಅಂತ ಏನು ಹೇಳ್ತೀವಲ್ಲ, ಸ್ಟ್ರೆಂತ್ ಅಂತ ಏನು ಹೇಳ್ತಲ್ಲ, ಸ್ಟ್ಯಾಮಿನಾ ಅಂತ ಹೇಳ್ತೀವಲ್ಲ, ಅದು ಮಂಗಳ ಗ್ರಹ ನಮ್ಮ ಜಾತಕದಲ್ಲಿ. ಮತ್ತು ನಮ್ಮಲ್ಲಿರ್ತಕ್ಕಂತಹ ಬೋನ್ ಮ್ಯಾರೋ, ಅಸ್ಥಿ ಮಜ್ಜೆ, ಎಲ್ಲಿಂದ ರಕ್ತ ಕಣಗಳ ಉತ್ಪಾದನೆ ಆಗುತ್ತೋ ಆ ಬೋನ್ ಮ್ಯಾರೋನ ಸೂಚಿಸ್ತಕ್ಕಂತಹ ಗ್ರಹ ಮಂಗಳ ಗ್ರಹ. ಅದು ಮಂಗಳವೇ. ಏನಾದರೂ ಎಡವಟ್ಟಾಗೋಯಿತು ಅಂತಂದರೆ ಅನೀಮಿಯಾ ಶುರುವಾಗೋಗುತ್ತೆ. ಅದರಲ್ಲಿ ಇನ್ನೊಂದಿದೆ, ಆಪ್ಲಾಸ್ಟಿಕ್ ಅನೀಮಿಯಾ ಅಂತ. ಅದು ಏನಾಗುತ್ತೆ ಅಂದರೆ ಅಸ್ಥಿಮಜ್ಜೆಯಿಂದ, ಬೋನ್ ಮ್ಯಾರೋಯಿಂದ ರಕ್ತ ಕಣವೇ ಅವರಿಗೆ ಉತ್ಪಾದನೆ ಆಗೋದಿಲ್ಲ. ಹೊರಗಿನಿಂದ ರಕ್ತ ಕೊಟ್ಟು 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 ಇಡೀ ಜೀವನ ಕಳಿಬೇಕು ಅವರು. ಮಂಗಳವಾಗಿದ್ದು ನೋಡಿ ಹೆಂಗೆ ಅಮಂಗಳವಾಗೋಯಿತು. ಅದು ಕೆಂಪಿರುತ್ತೆ. ನಮ್ಮ ರಕ್ತದಲ್ಲಿ ಕೆಂಪು ಇದೆ, ಕೆಂಪು ರಕ್ತ. ಆ ಕೆಂಪಿಗೆ ಕಾರಣ ಒಂದು ವಸ್ತು, ಐರನ್. ಹೆಮೋಗ್ಲೋಬಿನ್ ಕಡಿಮೆ ಆಯಿತು ಅಂತೀವಿ. ಅದಿಲ್ಲದೆ ಇದ್ರೆ ಏನಾಗುತ್ತೆ ಅಂತಂದರೆ ಶಕ್ತಿ ಕುಂದೋಗ್ತೀವಿ ನಾವು. ನಮ್ಮ ಬುದ್ಧಿಮತ್ತೆ, ಮರುವು ರೋಗ ಕೂಡ ನಮಗೆ ಪ್ರಾರಂಭ ಆಗಿ ಹೋಗುತ್ತೆ. ಅದನ್ನು ಉತ್ಪಾದನೆ ಮಾಡ್ತಕ್ಕಂಥವನು ಮಂಗಳ, ಭೌಮ ಅಂತಕ್ಕಂಥದ್ದು. ಈತ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರತೀಕ, ಸ್ಕಂದ ಪ್ರತೀಕ, ಕ್ಷೇತ್ರಪಾಲಕ ಅಂತ ಹೇಳ್ತಾರೆ. ಕ್ಷೇತ್ರ ಅಂದ್ರೇನು, ಒಂದು ಸ್ಥಳ. ನಮ್ಮ ಕ್ಷೇತ್ರ ಯಾವುದು, ಈ ದೇಹವೇ ನಮ್ಮ ಕ್ಷೇತ್ರ. ಇದನ್ನು ಪಾಲನೆ ಮಾಡ್ತಾ ಇರತಕ್ಕಂಥದ್ದು ಒಳಗಡೆ ಇರತಕ್ಕಂತಹ ಒಂದು ಶಕ್ತಿ, ಒಂದು ಚೈತನ್ಯ. ಅದನ್ನೇ ಭೌಮ, ಅದನ್ನೇ ಕುಜ, ಅದನ್ನೇ ಅಂಗಾರಕ ಅಂತ ಹೇಳೋದು. ತಮಾಷೆಗೆ ನಮ್ಮ ತಂದೆಯವರು ಹೇಳ್ತಿದ್ರು, ಅಂಗಕಾರಕ ಅಂಗಾರಕ ಅಂತ.
ನಮ್ಮ ಅಂಗಗಳಿಗೆ ಕಾರಕನಾಗಿರ್ತಕ್ಕಂಥವನು ಅಂಗಾರಕ ಕಣೆ ಅಂತ ನಗೋರು ನಮ್ಮ ತಂದೆ. ಈ ಥರ ಅರ್ಥ ಮಾಡ್ಕೋಬೋದು ಅಂತ. ಈ ಮಂಗಳ ಗ್ರಹ ಅಥವಾ ಈ ಕುಜಗ್ರಹ ಕೆಟ್ಟರೆ ಏನಾಗುತ್ತೆ? ಮೊಟ್ಟ ಮೊದಲನೇದಾಗಿ ಅಂದರೆ ವೀಕ್ನೆಸ್ ಆಫ್ ದ ಬಾಡಿ, ಮೈಯಲ್ಲಿ ಬಲಹೀನತೆ. ನೋಡೋಕ್ಕೆ ದಷ್ಟಪುಷ್ಟ ವ್ಯಕ್ತಿ, ಒಳಗಡೆ ಅನ್ನೋದು ರಕ್ತದಲ್ಲಿ ಬಹಳ ಎಡವಟ್ಟುಗಳು ಮತ್ತು ಅಸ್ಥಿಮಜ್ಜೆಯ ಒಂದು ಕೆಲಸ ಮಾಡದೇ ಇರುವಿಕೆ ಇದು. ಮೂರನೇದು ವಿಪರೀತ ಕೋಪ, ತಡಿಲಿಕ್ಕೆ ಆಗಲ್ಲ. ಮಿಸುಗಿದ್ರ ಕೋಪ, ಮಿನುಗಿದ್ರ ಕೋಪ ಅಂತ. ನೀವು ಏನು ಮಾಡೋದು, ಈ ಕಡೆದು ಆ ಕಡೆ ಇಟ್ಟು ಅಲ್ಲಿ ಯಾಕಿಟ್ಟೆ ಅಂತ ಕಿರ್ಚೋದು, ಆ ಕಡೆ ಈ ಕಡೆ ಇಟ್ಟು ಇಲ್ಲಿ ಯಾಕಿಟ್ಟೆ ಅನ್ನೋದು. ಈ ಥರ ವಿಪರೀತ ಕೋಪತಾಪಗಳನ್ನು ತೋರಿಸ್ತಕ್ಕಂಥದ್ದು. ಮತ್ತು ಅತ್ಯಂತ ಉದಾರತೆ. ಯಾವ ಮಟ್ಟದ ಉದಾರತೆ ಅಂದರೆ ಹೊರಗೋದ್ರೆ ಒಳಗೆ ಬಟ್ಟೆ ಹಾಕೊಂಡು ಹೋದವನು ಬರೀ ಮೈಲ್ ಮನೆಗೆ ಬಂದ ಅಂತ ಗಾದೆ. ಅಷ್ಟರ ಮಟ್ಟಿಗೆ ಉದಾರತೆ. ಅದು ಒಳ್ಳೆಯದಲ್ಲ. ಅಷ್ಟರ ಮಟ್ಟಿಗೆ ಉದಾರತೆ ಸಂಸಾರಿಗಳಿಗಲ್ಲ, ಅದು ಸನ್ಯಾಸಿಗೆ ಒಳ್ಳೆಯದು. ಆ ಥರದ ಉದಾರತೆ. ಆಮೇಲೆ ಈ ಜಗಳಗಂಟತನ, ಚಿಕ್ಕ ಪುಟ್ಟ ವಿಚಾರಕೋರೆ ಅಂದರೆ ಕೈ ಮೇಲೆ ಅವರಿಗೆ ಹೊಡೆಯೋದೇ ಅವ್ರಿಗೆ ಬರೋದು. ದಂಡ ಪ್ರಹಾರ. ಯಾಕೆಂದರೆ ಇವನು ಸೇನಾಧಿಪತಿ. ಯಾರು? ಸುರಸೈನ್ಯಗೆ ಸೇನಾಧಿಪತಿ. ಸೇನಾಧಿಪತಿ ಕೆಲಸ ಏನೋ ಗೊತ್ತಿರೋದೊಂದೇ, ಕವಚ ಹಾಕ್ಕೊಳ್ಳೋದು, ಕೈಯಲ್ಲಿ ಒಂದು ಕತ್ತಿ ಇಟ್ಕೊಂಡು ಯುದ್ಧಕ್ಕೆ ಹೋಗೋದು. ಮಿಸಿಗಿದ್ರೆ ಇವನು ಯುದ್ಧಕ್ಕೆ ಕೊಟ್ಟೋಗ್ತಾನೆ. ಕೆಲವ್ರು ನೋಡಿರ್ಬೋದು, ಆಚೆ ಈಚೆ ಮನೆಗಳಲ್ಲಿ ಇರ್ತಾರೆ, ಅವ್ರು ಏನು ಮಾಡಿದ್ರು ಜಗಳಕ್ಕೆ ಬರ್ತಾರೆ. ಅದೇನಾದರೂ ಜಾತಕದಲ್ಲಿ ಮಂಗಳ ಕೆಟ್ಟೋಗಿರೋದು. ಅವರಿಗೆ ಸಮಾಧಾನ, ವಿವೇಚನಾ ಶಕ್ತಿನೇ ಅವರಿಗಿರುವುದಿಲ್ಲ. ಇನ್ನು ಭೂಮಿ ವಿವಾದಗಳು, ಕೋರ್ಟ್ ಕೇಸುಗಳು, ಭೂಮಿಗೆ ಸಂಬಂಧಪಟ್ಟಂತಹ ಅವನಿ ವಿವಾದಂ ಕುರುತೆ ಕುಜಃ. ಆ ಅವನಿ ವಿವಾದ ಅಂದರೆ ಭೂಮಿಯ ವಿವಾದ, ಕೋರ್ಟ್ ಕಚೇರಿ ಹತ್ತೋಣ, ಆ ವಿಚಾರವಾಗಿ ಜಾತಕದಲ್ಲಿ ಮಂಗಳ ಕೆಟ್ಟೋಗಿದ್ದಾನೆ. ಅಣ್ಣ ತಮ್ಮಂದಿರು ಜಗಳ ಏನಕ್ಕೆ ಬರುತ್ತೆ? ಇದೇ ಆಸ್ತಿ ವಿಚಾರಕ್ಕೆ ಬರುತ್ತೆ. ಹುಡ್ತಾ ಅಣ್ಣ ತಮ್ಮಂದರು, ಬೆಳೀತಾ ದಾಯಾದಿಗಳು ಅಂತ. ಈ ಭೂಮಿಯ ವಿಚಾರಕ್ಕೆ ಅಣ್ಣ ತಮ್ಮಂದಿರ ಮಧ್ಯೆ ಅಥವಾ ಬೇರೆ ವಿಚಾರಕ್ಕೂ ಅಣ್ಣ ತಮ್ಮಂದಿರಲ್ಲಿ ಜಗಳ ಕದನಗಳು ನಡೀತಾ ಇದೆ ಅಂತಂದರೆ ಏನು? ಜಾತಕದಲ್ಲಿ ಅಂಗಾರಕ ಕೆಟ್ಟು ಹೋಗಿದ್ದಾನೆ ಅಂತ. ಆಮೇಲೆ ಕಾಲಿನ ತೊಂದರೆ, ಕಾಲಿಂದು ಆರ್ಥರೈಟಿಸ್ ಅಲ್ಲ, ಒಟ್ಟಿನಲ್ಲಿ ಕಾಲಿನಲ್ಲಿ ತೊಂದರೆ ಹೆಚ್ಚಾದಾಗ ಕಾಲು ಉರಿಯೋದು ಮತ್ತು ಓಡಾಡೋಕ್ಕೆ ತೊಂದರೆ ಆಗೋದು. ಏನೂ ಇರೋದಿಲ್ಲ, ಆರ್ಥರೈಟಿಸ್ಸು ಇರೋಲ್ಲ, ಏನೂ ಇರೋಲ್ಲ. ಆದರೂ ಕೂಡ ಕಾಲಿನ ಊತ ಬಂದು ಓಡಾಡೋಕ್ಕೆ ತೊಂದರೆ ಆಗುತ್ತಪ್ಪ, ನನಗೆ ಬಹಳ ಹಿಂಸೆ ಪಡ್ತಾ ಇದ್ದೀನಿ, ಕಾಲು ನೋವುತ್ತೆ, ಕಾಲು ಜೋವು ಹಿಡಿಯುತ್ತೆ, ಕಾಲಿಗೆ ಚುಚ್ಚಿದಂಗೆ ಆಗುತ್ತೆ ಅಂತ. ಏನೂ ಇರೋಲ್ಲ ಅವ್ರಿಗೆ ಸಿಮ್ಟಮ್ಸ್. ಅದು ಅಸೋಸಿಯೇಟೆಡ್ ಸಿಮ್ಟಮ್ ಅಂತ ನೋಡಿದಾಗ ಯಾರಿಗೆ ಈ ಥರದ ರಕ್ತದ ಹೀನತೆ ಇರುತ್ತೋ ಅವ್ರಿಗೆ ಹಂಗೆ ಆಗುತ್ತೆ ಅಂತಲೂ ವೈದ್ಯರು ಹೇಳ್ತಾರೆ. ನೋಡಿ, ಎಲ್ಲ ಒಂದಕ್ಕೊಂದಕ್ಕೆ ಹೆಂಗೆ ಸೇರಿಕೊಂಡಿದೆ ಅಂತ. ಆ ರೀತಿ ಆಗಿರ್ತಕ್ಕಂಥದ್ರೆ ಆಮೇಲೆ ಕಣ್ಣು ವಿನಾಕಾರಣ ಕೆಂಪಾಗುವಿಕೆ. ನೋಡಿದ್ರೆ ಬಿಳಿಯ ಒಂದು ಏನಿದೆ ನಮ್ಮ ಕಣ್ಣಲ್ಲಿ, ಬ್ಲಡ್ ಶಾರ್ಟ್ ಐಸ್ ಅಂತ ಕರೀತಾರೆ ಇಂಗ್ಲೀಷಿನಲ್ಲಿ. ಅದು ಕೆಂಪಗಿರುತ್ತೆ. ಕಣ್ಣಿನ ದೋಷ ಏನಿರಲ್ಲ ಪಾಪ, ಬಟ್ ಕಣ್ಣು ಕೆಂಪಗಾಗುತ್ತೆ. ಈ ಥರದ ಗುಣಲಕ್ಷಣಗಳು ಯಾರದಲ್ಲಿ ಕಂಡು ಬರುತ್ತೋ ಅರ್ಥ ಏನು? ಜಾತಕದಲ್ಲೋ ಗೋಚಾರದಲ್ಲೋ ಮಂಗಳ ಗ್ರಹ ಕೆಟ್ಟೋಗ್ಬಿಟ್ಟಿದ್ದಾನೆ. ಇದನ್ನು ಸರಿ ಮಾಡಿಕೊಳ್ಳುವುದು ಹೇಗೆ ಅಂತಂದರೆ, ಭೂಮಿಯನ್ನು ನಾವು ಗೌರವಿಸಲು ಪ್ರಾರಂಭ ಮಾಡಬೇಕು. ಬೆಳಗ್ಗೆ ಇದ್ದಾಗ ಭೂಮಿಯಲ್ಲಿ ಕಾಲಿಡುವುದಕ್ಕೆ ಮುಂಚೆ ಭೂದೇವಿಯ ಪ್ರಾರ್ಥನೆಯನ್ನು ಮಾಡಬೇಕು. ಅದು ಎಲ್ಲರಿಗೂ ಹೇಳಿದೆ, ಇವರಂತೂ ಮಾಡಲೇಬೇಕು. ಸಮುದ್ರ ವಸನೇ ದೇವಿ ಪರ್ವತ ಸ್ತನಮಂಡಲೇ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ. ಅಮ್ಮ, ನಿನ್ನ ಮೇಲೆ ಕಾಲಿಡ್ತಿದ್ದೀನಮ್ಮ, ನೀನು ಬಿಟ್ಟರೆ ನನಗೆ ಬೇರೆ ದಾರಿ ಇಲ್ಲ ಅಂದ್ಬಿಟ್ಟು ಇದ್ರ ಮೇಲೆ ಕಾಲಿಡೋಕೆ. ಹೇಗೆ ಕಾಲಿಡಬೇಕು ಅಂತಂದರೆ, ಪುಟಾಣಿ ಮಗು ತಾಯಿ ತೊಡೆ ಮೇಲೆ ಎಗರು ಕುಣಿಯುತ್ತೆ. ಆ ಮಮತಾ ಭಾವನೆಯನ್ನು ತಾಯಿ ಮೇಲೆ ನಮ್ಮ ತೋರಿಸ್ತಿದ್ದಾಳೆ ಅಂತಕ್ಕಂಥ ಒಂದು ಇಂಗಿತದಿಂದ ಭೂಮಿ ಮೇಲೆ ಕಾಲಿಡೋದು ಇದು ಮೊದಲನೇ ಪರಿಹಾರ. ಎರಡನೆಯದ್ದು, ಅಣ್ಣ ತಮ್ಮಂದರೊಂದಿಗೆ ನಾವು ಸರಿದಿದ್ದುಕೊಂಡು ಹೋಗಬೇಕು. ಒಬ್ಬ ಅರ್ಧ ಎಕರೆ ಜಾಸ್ತಿ ತಗೋತಾನೆ, ಪರವಾಗಿಲ್ಲ, ನಮ್ಮ ಅಣ್ಣ ನಮ್ಮ ತಮ್ಮ ನನ್ನ ಜೊತೆಲಿ ರಕ್ತ ಹಂಚ್ಕೊಂಡು ಹುಟ್ಟಿದವರು. ನೋಡಿ, ರಕ್ತದ ಶುರುವಾಗೋದೇ ಕುಜನಿಂದ. ಅದನ್ನು ಮಾಡ್ತಕ್ಕಂಥದ್ದು. ಮೂರನೆಯದು, ಜಗಳಗಂಟತನವನ್ನು ಬಿಟ್ಟು ಬಿಡೋದು. ಆದಷ್ಟು ಸಮಾಧಾನವಂತ ಜಾಗ ಖಾಲಿ ಮಾಡೋದು. ಅದಕ್ಕೆ ಮುಖ್ಯವಾಗಿ ಏನಂದರೆ, ಅಲ್ಲಿದ್ದರೆ ನಿಮಗೆ ಕೋಪ ಬರುತ್ತೆ ಅಂದರೆ ಜಾಗವನ್ನು ಬಿಟ್ಟು ಹೊರಗೆ ಹೋಗೋದು. ಕೋಪವನ್ನು ಕಡಿಮೆ ಮಾಡಿಕೊಳ್ಳುವ ಯಾವತ್ತೂ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು. ನಿಮಗೆ ಮನಸ್ಸಿದ್ದು ಬಿಟ್ಟರೆ ಕೋಪ ಕಡಿಮೆ ಆಗುತ್ತೆ. ನೀವು ಮನಸ್ಸು ಮಾಡಬೇಕಷ್ಟೆ. ನಾನು ಕೋಪ ಮಾಡ್ಕೋಬಾರ್ದು, ನಾನು ದುಡುಕುತನ ಮಾಡಬಾರ್ದು. ದುಡುಕ್ತನ ಆದರೆ ಏನಾಗುತ್ತೆ, ಬಾಯಿಗೆ ಬಂದಿದ್ದು ಹರಟುಬಿಡ್ತಾರೆ ಮನುಷ್ಯರು, ಅಲ್ವೇ? ಅದು ಉತ್ಪಾತಗಳಾಗಿ ಹೋಗುತ್ತೆ, ದೊಡ್ಡ ದೊಡ್ಡ ಯುದ್ಧಗಳೇ ಆಗೋಗಿದೆ. ಆದ್ದರಿಂದ ಆ ಕೋಪವನ್ನು ಕಡಿಮೆ ಮಾಡಿಕೊಳ್ತಕ್ಕಂಥದ್ದು. ಮತ್ತು ಸುಬ್ರಹ್ಮಣ್ಯನ ಆರಾಧನೆಯನ್ನು ಹೆಚ್ಚು ಮಾಡಬೇಕು. ಅವರು ಸುಬ್ರಹ್ಮಣ್ಯೇಶ್ವರನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ಷಷ್ಠಿಯ ದಿವಸ ಉಪವಾಸವನ್ನು ಮಾಡ್ತಕ್ಕಂಥದ್ದು. ತಿಂಗಳಿಗೆ ಒಂದು ಶುದ್ಧ ಷಷ್ಠಿ, ಒಂದು ಬಹಳ ಷಷ್ಠಿ ಬರುತ್ತೆ. 2 ದಿವಸವೂ ಬಹಳ ನಿಯಮಿತವಾಗಿ ಉಪವಾಸವನ್ನು ಮಾಡಿ ಸುಬ್ರಹ್ಮಣ್ಯೇಶ್ವರನ ದೇವಸ್ಥಾನಕ್ಕೆ ಹೋಗೋದೋ, ಪೂಜೆ ಮಾಡಿಸೋದೋ, ಪುರಸ್ಕಾರ ಮಾಡಿಸೋದೋ ಮಾಡ್ತಕ್ಕಂಥದ್ದು. ಮತ್ತು ಪ್ರತಿದಿನ ತಪ್ಪದೇ ದೇವರ ಮುಂದೆ 2 ಹೊತ್ತೂ ಕೂಡ ದೀಪದ ಆರಾಧನೆಯನ್ನು ಎಲ್ಲರೂ ಮಾಡಬೇಕು. ಈ ಲಕ್ಷಣ ಇರತಕ್ಕಂಥವ್ರನ್ನು ತಪ್ಪದೇ ಮಾಡಲೇಬೇಕಾಗತ್ತೆ. ಮತ್ತು
ಕೆಂಪು ಬಣ್ಣದ ಬಟ್ಟೆಯ ಮತ್ತು ಕೆಂಪು ಗಂಧದ ದಾನವನ್ನು ಮಾಡ್ತಕ್ಕಂಥದ್ದು. ದೇವಸ್ಥಾನಗಳಿಗೋ ಸದ್ಬ್ರಾಹ್ಮಣರಿಗೋ ಮಾಡ್ತಕ್ಕಂಥದ್ದು. ದೀಪದಾನವನ್ನು ಮಾಡ್ತಕ್ಕಂಥದ್ದು ಕೂಡ ಅಪರಿಮಿತವಾದ ಶುಭ ಫಲವನ್ನು ಕೊಡೋದರಲ್ಲಿ ಇದು ಎತ್ತಿದ ಕೈ. 2 ಹಣತೆಯಲ್ಲಿ ದೀಪವನ್ನು ಹಚ್ಚಿ ಒಳ್ಳೆಯ ಬ್ರಾಹ್ಮಣರಿಗೆ ದಾನವನ್ನು ಮಾಡ್ತಕ್ಕಂಥದ್ದು ಇದು ಮಾಡಿದರೆ, ಇಲ್ಲಿಯವರೆಗೂ ನಾನು ಹೇಳಿದಂಥ ಭೂ ವಿವಾದ ಆಗಿರಬಹುದು, ಅಥವಾ ಅಣ್ಣ ತಮ್ಮಂದಿರ ಜಗಳ ಕದನ ಆಗಿರಬಹುದು, ರಕ್ತಹೀನತೆ ಆಗಿರಬಹುದು, ನಿಮ್ಮ ಅಸ್ಥಿ ಮಜ್ಜೆ, ನಿಮ್ಮ ಬೋನ್ ಮ್ಯಾರೋ ತೊಂದರೆ ಆಗಿರಬಹುದು, ಇವೆಲ್ಲವೂ ಕೂಡ ಕ್ಷಮಿಸಿ ಸಮಾಧಾನವು ಕೂಡ ನಮಗೆ ಪ್ರಾಪ್ತಿಯಾಗುತ್ತೆ. ಅತಿ ಉದಾರತೆಯು ಕೂಡ ಕಡಿಮೆ, ಅತಿ ಉದಾರತೆ ಇರಬೇಕು, ಭಿಕ್ಷುಕರಾಗಬಾರದು ಅಂತ. ಆ ಥರದ ಯಾರಾದರೂ ಸ್ವಲ್ಪ ಪೆದ್ದುತನ ಮಾಡೋರು ಇರ್ತಾರೆ, ಎಲ್ಲೋ ಅಲ್ಲಲ್ಲಿ ಸಿಗ್ತಾರೆ ನಮಗೆ. ಅಂಥವ್ರು ನಿಮ್ಮನೇಲಿ ಅವ್ರ ಕೈಲಿ ಒಂದು ಪರಿಹಾರವನ್ನು ಮಾಡಿಸಿ. ಅದನ್ನು ಮಾಡೋದ್ರಿಂದ ಮಂಗಳ ಗ್ರಹದ ಒಂದು ಕೃಪಾ ಕಟಾಕ್ಷ ನಿಮಗೆ ಬಂತು ಅಂತಂದರೆ, ಬಹಳ ಮುಖ್ಯವಾದ್ದೇ ಮರೆತುಬಿಟ್ಟೆ ನೋಡಿ, ಸಾಲಕ್ಕೆ ಕಾರಣ ಮಂಗಳ ಗ್ರಹ, ಋಣಕಾರಕ ಇವನು. ಎಷ್ಟು ಸಾಲ ಮಾಡಿಸ್ಬಿಡ್ತಾನೆ ಅಂದರೆ, ಇದೇ ಪ್ರಮುಖವಾಗಿ ಹೇಳಬೇಕಿದ್ದು ನಾನು. ಋಣಕಾರಕ, ನಿಮಗೆ ಸಾಲ ಇದೆ ಅಂತಂದರೆ ಮಂಗಳ ಗ್ರಹ ಕೆಟ್ಟುಬಿಟ್ಟಿದ್ದಾನೆ ಅಂತ. ಈಗಿನ ಕಾಲದಲ್ಲಿ ಮಂಗಳನ ಪ್ರಭಾವ ಹೆಚ್ಚಿದೆ. ನೀವು ಮಿಸುಗಿದ್ರೆ ನೀವು ಆ ಕಡೆ ನಿಮ್ಮ ಫೋನಿಗೆ ಮೆಸೇಜ್ ಬರುತ್ತೆ, ಫೋನ್ ಬರುತ್ತೆ, ಸಾಲ ಬೇಕಾ ಸಾಲ. ಇವರೆಲ್ಲ ಕುಜಗ್ರಹದ ಏಜೆಂಟುಗಳು. ಭದ್ರ, ಇದರ ಬಗ್ಗೆ ಸ್ವಲ್ಪ ನಿಮ್ಮನ್ನು ನೀವು ಜೋಪಾನ ಮಾಡಿಕೊಳ್ಳಬೇಕು, ಜತನ ಮಾಡಬೇಕು ಜೀವನದಲ್ಲಿ. ಸಾಲನೂ ಒಂದೇ, ಸೂಲಾನೂ ಒಂದೇ ಅಲ್ವಾ? ಹೇಳ್ತಾರಲ್ಲ, ಸಾಲವನ್ನು ಕೊಂಬಾಗ ಹೆಜ್ಜೆಯನ್ನು ಉಂಡಂತೆ, ಸಾಲಿಗರು ಬಂದು ಕೇಳುವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ. ಮುಗಿದೋಯ್ತು ಕತೆ. ಆದ್ದರಿಂದ ಸಾಲದ ಗೋಜಿಗೆ ಹೋಗಬೇಡ, ಅದೇ ಮೊದಲನೇ ಪರಿಹಾರ. ಸಾಲ ಆಗಿ ಹೋಯಿತು ಅಂದರೆ ನೀವೇನು ಮಾಡಬೇಕು ಅನ್ನೋದಕ್ಕೆ ಅದ್ಭುತವಾದ ಒಂದು ಪರಿಹಾರವನ್ನು ಹೇಳ್ತೇನೆ. ಸೂಕ್ಷ್ಮವಾಗಿ ಇದನ್ನು ನೋಡಿ ಅರಿತುಕೊಂಡು ಮಾಡಿ. ಕಗ್ಗಲಿ ಮರ ಅಂತ ಇರುತ್ತೊಂದು, ತರೆ ಮರ ಅಂತ ಕೂಡ ಹಳ್ಳಿ ಕರೀತಾರೆ. ಸಂಸ್ಕೃತದಲ್ಲಿ ಖಾದಿರ ಅಂತ ಕರೀತಾರೆ ಈ ವೃಕ್ಷವನ್ನು. ಮುಳ್ಳಿರುತ್ತೆ, ಗಟ್ಟಿ ಮರ. ಈ ಹೇಗಾದರೂ ಮಾಡಿ ಹಳ್ಳಿಯವ್ರಿಗೆ ಹೇಳಿ ಮರವನ್ನು ತರಿಸ್ಕೊಂಡು ಈ ಮರನೇನು ಮಾಡಿ ಸುಟ್ಟು ಇದನ್ನು ಇದ್ಲು ಮಾಡ್ಕೊಳ್ಳಿ. ಸುಡಬೇಕು ಇದನ್ನು. ಪೆಟ್ರೋಲು ಕೆರೋಸಿನ್ ಹಾಕಬೇಡಿ, ಕರ್ಪೂರಾದಿಗಳು ಹಾಕಿ ಅಥವಾ ಖಾದ್ಯದ ತೈಲವನ್ನು ಹಾಕಿ ಇದನ್ನು ಹಚ್ಚಿ ಕೆಂಡ ಮಾಡಿ. ಎಲ್ಲಾದರೂ ಕೆಂಡ ಮಾಡಿಕೊಂಡು ಏನು ಮಾಡಿ ಅಂದರೆ, ಯಾವುದಾದ್ರೂ ಒಂದು ಮಂಗಳವಾರದಿಂದ ನಾನು ಹೇಳಿದ ಈ ಪರಿಹಾರವನ್ನು ತಪ್ಪದೇ ಮಾಡ್ತಾ ಬನ್ನಿ. ನೋಡಿ ಹೇಗೆ ಕೆಲಸ ಮಾಡುತ್ತೆ. ಅದ್ಭುತವಾಗಿ ಸಾಲ ತೀರುವುದಕ್ಕೆ ನಿಮಗೆ ಒಂದು ದಾರಿ ಆಗುತ್ತೆ. ನೀವು ಇದನ್ನೇ ಮಾಡಿ ಮನೇಲಿ ಮಲ್ಕೊಂಡ್ರೆ ಸಾಲ ತೀರೋದಿಲ್ಲ. ದುಡಿಬೇಕು, ಸಾಲ ತೀರಿಸಬೇಕು. ಅಂತಹ ದುಡಿಮೆಗೆ ಇದು ಕಾರಣೀಭೂತವಾಗುತ್ತೆ. ಆ ಕಗ್ಗಲಿ ಮರನ ಏನು ಮಾಡಬೇಕು, ಮನಸ್ಸಿನಲ್ಲಿ ನಿಮ್ಮ ಸಾಲವನ್ನು ಅಂದುಕೊಂಡು ಎಷ್ಟಿದೆಯೋ 3 ಗೆರೆ ಎಳಿಬೇಕು ಸಮಾನಾಂತರವಾಗಿ. 3 ಪ್ಯಾರಲಲ್ ಲೈನ್ಸ್ ಎಷ್ಟಿರಬೇಕು, 3 to 6 ಇಂಚಸ್ ಇರಬಹುದು. 1 2 3 ಅಂತ ಹೀಗೆ 3 ಗೆರೆ ಎಳೆಯೋದು ನೆಲದ ಮೇಲೆ. ಅದು ಏನಂತಂದ್ರೆ ಈಗಿನ ಕಾಲದಲ್ಲಿ ಎಲ್ಲಿ ಎಳಿತಿರೋ ನೋಡ್ಕೊಂಡು ಮಾಡಿ. ಯಾಕೆಂದರೆ ಈಗಿನ ಕಲ್ಲು ಅಂತಕ್ಕಂಥದ್ದೇ ಇಲ್ಲ, ಎಲ್ಲ ಟೈಲ್ಸ್ ಬಂದುಬಿಟ್ಟಿದೆ. ಅದರ ಮೇಲೆ ಎಳೆಯೋಕ್ಕಾಗುತ್ತೆ ನೋಡಿ, ಅಥವಾ ಒಂದು ಟೈಲ್ ತಂದಿಟ್ಕೊಂಡು ಅದರ ಮೇಲೆ ಎಳೀರಿ. 3 ಗೆರೆ ಎಳೆದು ಏನು ಮಾಡಬೇಕು, ಋಣಮೋಚಕ ಅಂಗಾರಕ ಸ್ತೋತ್ರ ಅಂತ ಒಂದು ಸ್ತೋತ್ರ ಉಂಟು, ಸಿಗುತ್ತೆ, ಆನ್ಲೈನ್ ಸಿಗುತ್ತೆ. ಈಗಿನ ಕಾಲದಲ್ಲಿ ಆ ಅನುಕೂಲಗಳಿದೆ. ಆ ಸ್ತೋತ್ರವನ್ನು ಸಂಪಾದನೆ ಮಾಡಿಕೊಂಡು ಓದಬೇಕು. ಒಂದು ಸತಿ ಸ್ತೋತ್ರವನ್ನು ಓದಿ ನಿಮ್ಮ ಎಡಗಾಲಿನ ಅಂಗಾಲಿನಿಂದ ಮೊದಲನೆಯ ಆ ಗೆರೆಯನ್ನು ಅಳಿಸಬೇಕು. 2ನೇ ಸತಿ ಓದಿಬಿಟ್ಟು ಮನಸ್ಸಲ್ಲಿ ಈ ಗೆರೆ ಅಳಿಸಿದ ಹಾಗೆ ನನ್ನ ಸಾಲ ತೀರ್ತು ಅಂದ್ಬಿಟ್ಟು 2ನೇ ಗೆರೆಯನ್ನು ಅಳಿಸಬೇಕು. 3ನೇ ಸತಿ ಓದಬೇಕು, 3ನೇ ಗೆರೆಯನ್ನು ಅಳಿಸಬೇಕು. ಪ್ರತಿನಿತ್ಯ ಈ ಪದ್ಧತಿಯನ್ನು ಕನಿಷ್ಠ 49 ದಿವಸ ಮಾಡಿದರೆ ನಿಮ್ಮ ಸಾಲ ಖಂಡಿತವಾಗಲೂ ತೀರುತ್ತೆ. ಸುಮಾರು ಜನರಿಗೆ ನಾನೇ ಮಾಡಿಸಿದ್ದೇನೆ, ಅದ್ಭುತವಾದ ಫಲಗಳು ಉಂಟಾಗಿದೆ. ಸಾಲ ತೀರುವುದಕ್ಕೆ ಒಂದು ದಾರಿ ನಿಮಗೆ ಆಗುತ್ತೆ. ಈ ರೀತಿಯಾಗಿ ಪರಿಹಾರವನ್ನು ಮಾಡಿ ಅಂಗಾರಕನ ಒಂದು ವರಪ್ರಸಾದಕ್ಕೆ ಒಳಗಾದರೆ ಜೀವನದಲ್ಲಿ ಸಾಲ ಸೋಲ ಇಲ್ಲದೆ, ಕೋಪಾತಾಪ ಇಲ್ಲದೆ, ಸಮಾಧಾನಕರವಾದ ಮಂಗಳಕರವಾದ ಜೀವನ ನಾವು ನಡೆಸಬಹುದು. ಖಂಡಿತ ಗುರುಜಿ. ಮಂಗಳ ಗ್ರಹ ಅನ್ನೋದು ಮಂಗಳಕರವಾಗಿ ಇರುವಂತೆ ನೋಡಿಕೊಳ್ಬೇಕು ಅಂದರೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಗುರುಜಿ. ಭೌಮಸ್ಯ ಪೂರ್ಣಾನುಗ್ರಹ ಸಿದ್ಧಿರಸ್ತು. ವೀಕ್ಷಕರೇ, ನೋಡಿದ್ರಲ್ಲ, ಮಂಗಳ ಗ್ರಹದಿಂದ ಉಂಟಾಗುವಂತಹ ಪ್ರತಿಕೂಲ ಪರಿಣಾಮಗಳನ್ನು ಹೇಗೆ ತಗ್ಗಿಸಬೇಕು, ಹಾಗೆ ಸಕಾರಾತ್ಮಕ ಪ್ರಭಾವಗಳನ್ನು ಹೇಗೆ ಹೆಚ್ಚಿಸಬೇಕು ಅನ್ನೋದನ್ನು ತಿಳಿದುಕೊಂಡ್ವಿ. ಇದಾಗಿತ್ತು ಇವತ್ತಿನ ಸಂಚಿಕೆ. ಗುರುಜಿಗಳನ್ನು ನೇರವಾಗಿ ಭೇಟಿಯಾಗಬೇಕು ಅಂದಾದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಇರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ನೇರವಾಗಿ ಭೇಟಿಯಾಗಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಗ್ರಹದ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.